ಬಳ್ಳಾರಿಯ ಹಂಪಿ ಪ್ರವೇಶ ಟಿಕೆಟ್ನಲ್ಲಿ ಕನ್ನಡವೇ ಮಾಯ ಆಗ್ಬಿಟ್ಟಿದೆ. ಭಾರತೀಯ ಪುರಾತತ್ವ ಇಲಾಖೆಯ ಟಿಕೆಟ್ನಲ್ಲಿ ಕನ್ನಡ ಕಾಣಿಸ್ತಾ ಇಲ್ಲ. ಕನ್ನಡ ಭಾಷೆಯನ್ನ ನಿರ್ಲಕ್ಷಿಸಿರೋದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇಂದ್ರದ ನಿರ್ದೇಶನದಂತೆ ಟಿಕೆಟ್ನಲ್ಲಿ ಆಯಾ ಪ್ರಾದೇಶಿಕ ಭಾಷೆ ಇರಬೇಕು. ಎಎಸ್ಐ ಅದನ್ನ ಪ್ರಶ್ನಿಸ್ತಾ ಇಲ್ಲ ಅಂತ ರಾಜ್ಯದ ಹಲವಾರು ಪ್ರವಾಸಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕನ್ನಡವನ್ನ ಕಡೆಗಣಿಸಬಾರದು ಅಂತ ಕನ್ನಡ ಪರ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇದೆ. ಇದನ್ನ ಮೊನ್ನೆ ಕತೆ ಅಲ್ಲ. ಕನ್ನಡ ಅಂತ ಬಂದ್ರೆ ಅದು ಯಾಕೆ ಇಷ್ಟು ನಿರ್ಲಕ್ಷ್ಯ ಅನ್ನೋದು ಗೊತ್ತಿಲ್ಲ. ಇದು ನಿರ್ಲಕ್ಷ್ಯ ಅನ್ಬೇಕು ಅಥವಾ ಈ ಭಾಷೆ ಇಷ್ಟು ಚೆಂದಾಗಿದೆ, ಇಷ್ಟು ಚೆನ್ನಾಗಿ ಬೆಳೆದು ಬಿಟ್ಟಿದೆ, ಈ ಭಾಷೆಯನ್ನ ಎಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ ಅನ್ನುವಂಥ ಕಾರಣಕ್ಕೆ ಊರಿಗೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ನೋಡಿ, ಬಳ್ಳಾರಿಗ ಹಂಪಿ ಪ್ರವೇಶ ಟಿಕೆಟ್ನಲ್ಲಿ ಕನ್ನಡ ಇಲ್ಲ ಅಂತಂದ್ರೆ ಏನರ್ಥ? ಬರ್ತಿರೋದು ಗೆಲ್ಲಿಗೆ, ಪ್ರವೇಶ ಪಡ್ಕೊಳ್ತಿರೋದು ಗೆಲ್ಲಿಗೆ, ಯಾವ ಭಾಷೆ ಇರಬೇಕು, ಆಡಳಿತ ಯಾವುದಿದೆ, ಆಡಳಿತ ಪ್ರದೇಶ ಯಾವುದಿದೆ, ಆಡಳಿತ ಭಾಷೆ ಯಾವುದಿದೆ, ಅದೇ ಇಲ್ಲ ಅಂತ ಅಂದಮೇಲೆ ಏನು ಹೇಳಕ್ ಹೊರಟಿದ್ದಾರೆ, ಏನು ಮಾಡಕ್ ಹೊರಟಿದ್ದಾರೆ? ಇದು ನೆನ್ನೆ ಮೊನ್ನೆ ಕತೆ ಅಲ್ಲ. ನಾವು ಇನ್ನೂ ಕೂಡ ಕನ್ನಡ ಬೆಳೆಸಿ ಉಳಿಸಿ ಅಂತ ಹೇಳೋದು, ಬಾಯ್ ಬಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಇದು ಯಾವ ಕರ್ಮ ಇದು? ನಮ್ಮ ರಾಜ್ಯದಲ್ಲಿ ಕುತ್ಕೊಂಡು ನಾವು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ? ಎಲ್ಲ ರಾಜ್ಯದಲ್ಲೂ ಹಿಂಗೆ ಮಾಡ್ಬಿಡ್ತೀರಾ ನೀವು? ತಮಿಳ್ನಾಡಲ್ಲಿ ಹಿಂಗೆ ಮಾಡ್ತೀರಾ ನೀವು? ಅಥವಾ ಗುಜರಾತಲ್ಲಿ ಹಿಂಗೆ ಮಾಡ್ತೀರಾ ನೀವು? ಅಲ್ಲಿ ಮಾಡದೇ ಇರೋದು ಇಲ್ಲಿ ಯಾಕೆ ಹಿಂಗೆ ಮಾಡ್ತೀರಾ? ಏನು ಕೇಳಲ್ಲ, ಗಟ್ಟಿ ಧ್ವನಿ ಯಾರು ಮಾತಾಡಲ್ವಾ ಅನ್ನೋದಾ? ನಮ್ಮಲ್ಲಿ ಒಂದು ಸಮಸ್ಯೆಗೇನು ಅಂತಂದರೆ, ಕನ್ನಡ ಅಂತ ಬರ್ತಿದ್ದಂಗೆ ಕನ್ನಡ ಹೋರಾಟಗಾರರು ಎಲ್ಲಿದ್ದಾರೆ ಅಂತ ನಾವೇ ಕುತ್ಕೊಂಡು ಕೇಳ್ತಾ ಇರ್ತೀವಿ. ಯಾಕೆ? ನಾವು ಕನ್ನಡಿಗರಲ್ವಾ, ನಾವು ಕರ್ನಾಟಕದಲ್ಲೇ ಇರೋದಲ್ವಾ? ಕನ್ನಡ ಹೋರಾಟಗಾರರೇ ಯಾಕೆ ಬರಬೇಕು? ಮಾಡ್ಬೋದಲ್ಲ, ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೋದಲ್ಲ, ನಾವು ಮಾಡ್ಬೋದು, ನೀವು ಮಾಡ್ಬೋದಲ್ಲ. ನೋಡಿ, ಈ ಥರದೊಂದಷ್ಟು ಪ್ರಕರಣಗಳು ಬಂದಾಗ ಕನ್ನಡ ಹೋರಾಟಗಾರರು ಎಲ್ಲಿದ್ದಾರೆ, ಯಾಕೆ ಪ್ರಶ್ನೆ ಮಾಡ್ತಿಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಅವ್ರು ಈ ಥರದಕ್ಕೆಲ್ಲ ಹೋರಾಟಕ್ಕೆ ಬರಲ್ಲ, ಅವ್ರಿಗೆ ಎಷ್ಟು ದುಡ್ಡು ಹೋಗಿದ್ಯೋ ಇದನ್ನ ಮಾತಾಡ್ಕೊಂಡು ಕುತ್ಕೊಂತೀವಿ. ಆದರೆ ಕನ್ನಡಿಗರು ನಾವು ಪ್ರತಿಯೊಬ್ಬರು ಅಲ್ವಾ, ಪ್ರತಿಯೊಬ್ಬರು ಪ್ರಶ್ನೆಯನ್ನು ಮಾಡ್ಬೇಕು, ಯಾಕೆ ಮಾಡಲ್ಲ? ಅದಕ್ಕೆ ಈ ಥರದ ಅನ್ಯಾಯ ಆಗ್ತಾ ಇರೋದು. ಭಾರತೀಯ ಪುರಾತತ್ವ ಇಲಾಖೆ ಟಿಕೆಟ್ನಲ್ಲಿ ಕನ್ನಡ ಕಾಣಿಸ್ತಿಲ್ವಂತೆ. ಯಾಕೆ ಕಾಣಿಸ್ತಾ ಇಲ್ಲ? ಬರ್ತಾ ಇರೋದು ನೀವೆಲ್ಲಿಗೆ? ಪ್ರವಾಸಿಗರು ಬರೋದು ಎಲ್ಲಿಗೆ? ಎಲ್ಲಿಗಿದು ಪ್ರವೇಶದ ಟಿಕೆಟ್? ಇದು ಕರ್ನಾಟಕಕ್ಕಲ್ವಾ, ಕನ್ನಡದಲ್ವಾ? ಕನ್ನಡದಲ್ಲಿರಬೇಕು, ಯಾಕಿಲ್ಲ? ಕನ್ನಡ ಭಾಷೆಯನ್ನ ನಿರ್ಲಕ್ಷಿಸ್ತಾ ಇರೋದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇಂದ್ರದ ನಿರ್ದೇಶನದಂತೆ ಟಿಕೆಟ್ನಲ್ಲಿ ಆಯಾ ಪ್ರಾದೇಶಿಕ ಭಾಷೆ ಇರಬೇಕು. ನಿರ್ದೇಶನ ಇದೆ ಅಂತಂದ್ಮೇಲೆ ಇರಬೇಕು, ಯಾಕಿಲ್ಲ? ಹಾಗಿದ್ರೆ ಕೇಂದ್ರದ ನಿರ್ದೇಶನಕ್ಕೆ ಬೆಲೆ ಇಲ್ವಾ? ಇದು ಯಾರು ತಪ್ಪು, ಇದು ಯಾರು ಎಡವಟ್ಟು, ಯಾಕೆ ಈ ಥರ ಆಗತ್ತೆ? ಪದೇ ಪದೇ ಆಗುತ್ತೆ ಅಂತಂದರೆ ಇಲ್ಲಿ ಟಾರ್ಗೆಟ್ ಆಗ್ತಿದೆ ಅಂತ ಅರ್ಥ ಅಲ್ವಾ? ಒಂದ್ಸಲ ಏನೋ ಮಿಸ್ಟೇಕ್ ಆಗುತ್ತೆ ಅಂತ ಅನ್ಬೋದು. ಪದೇ ಪದೇ ಇದೇ ಥರ ಕನ್ನಡಕ್ಕೆ ಆಗ್ತಾ ಇದೆ ಅಂತಂದರೆ ಇದನ್ನು ಟಾರ್ಗೆಟು ಅಂತಂದರೆ ಇನ್ನೇನು ಅಂತ ಅನ್ನಬೇಕು. ಇದೀಗ ಪ್ರಶ್ನೆ ಮಾಡಬೇಕು ಇದನ್ನು ಅಂತ ಹಲವು ಪ್ರವಾಸಿಗರು ಹೇಳ್ತಾ ಇದ್ದಾರೆ. ಕನ್ನಡವನ್ನು ಕಡೆಗಣಿಸಬಾರ್ದು ಅಂತ ಕನ್ನಡ ಪರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಯಾವ ರೀತಿಯಾಗಿ ಪ್ರವೇಶ ಪಡೆಯುವಂತಹ ಟಿಕೆಟಲ್ಲಿ ಏನೇನು ಇದೆ ಅಂತ. ಕನ್ನಡ ಒಂದು ಇಲ್ಲ, ಕರ್ನಾಟಕಕ್ಕೆ ಬರೋದು ಕನ್ನಡ ಇಲ್ಲ ಅಂತ ಇಲ್ಲಿ. ಇನ್ನೂ ನಾವು ಇಷ್ಟು ವರ್ಷಗಳ ಆದ ಮೇಲೂ ಕನ್ನಡ ಉಳಿಸಿ 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 ಅಂತ ಬಾಯ್ ಬಿಡ್ಕೋಬೇಕು ಅಂತಂದರೆ ಇದು ಯಾವ ಕರ್ಮ ಸ್ವಾಮಿ?